ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಮಂಗಳವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನನಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ರೆಗ್ಯುಲರ್ ಆಗಿ ವ್ಲಾಗ್ನ ಹಾಕೋದಕ್ಕೆ ಆಗ್ತಾಯಿಲ್ಲ. ಹಾಗೆ ಸ್ವಲ್ಪ ವಾಯ್ಸ್ ಕೂಡ ಚೇಂಜ್ ಆಗಿದೆ. ಯಾವುದಾದ್ರೂ ವರ್ಡ್ ಕರೆಕ್ಟಾಗಿ ಕೇಳಿಸಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏಕೆಂದರೆ ಮೂಗು ಕಟ್ಕೊಂಡಿದೆ, ವಾಯ್ಸ್ ಕೂಡ ಚೇಂಜ್ ಆಗಿದೆ ಅಲ್ವಾ. ನೀಟಾಗಿ ಪ್ರೊನೌನ್ಸ್ ಮಾಡಿದ್ರೂ ಕೂಡ ಕೆಲವೊಂದು ಸಾರಿ ಕರೆಕ್ಟಾಗಿ ಕೇಳಿಸಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾಳೆ ಇಡ್ಲಿ ಮಾಡೋಣ ಅಂತ ಇಡ್ಲಿಗೆಲ್ಲ ನೆನೆ ಹಾಕೋತಾ ಇದ್ದೆ. ಇಡ್ಲಿ ದೋಸೆ ಮಾಡಿದಾಗ ಹೆಂಗಾಗ್ಬಿಡುತ್ತೆ ಅಂತ ಅಂದರೆ ಪ್ರತಿ ಸಾರಿ ಮಾಡಿದಾಗ್ಲೂ ಕೂಡ ಏನಾದ್ರೂ ಒಂದು ಎಕ್ಸ್ಟ್ರಾನ ಹಾಕಿ ಮಾಡ್ತಾನೆ ಇರ್ತೀವಿ. ಎಕ್ಸಾಂಪಲ್ ಏನು ಅಂತಂದರೆ ಮಸಾಲೆ ದೋಸೆ ಮಾಡೋವಾಗ ಈ ಅವಲಕ್ಕಿ ಆಗಿರ್ಬೋದು, ಸಾಂಬಾರು ಬೇಳೆ, ಕಡಲೆಬೇಳೆ ಇದನ್ನೆಲ್ಲ ಹಾಕಿ ಮಾಡ್ಕೊಂಡಿರ್ತೀವಿ. ಹಾಗೆಯೇ ಇಡ್ಲಿ ಮಾಡ್ಕೊಳ್ಳೋವಾಗ ಅವಲಕ್ಕಿ, ಅದು ಇಲ್ಲ ಅಂತಂದರೆ ಸಬ್ಬಕ್ಕಿ ಎಲ್ಲ ಹಾಕಿ ಮಾಡ್ಕೋತೀವಲ್ವ. ಕೆಲವೊಂದು ಸಾರಿ ಏನೂ ಹಾಕದೆ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಕೆಲವೊಂದು ಸಾರಿ ಎಲ್ಲ ಹಾಕಿ ಮಾಡಿದ್ರೂ ಕೂಡ ಚೆನ್ನಾಗೇ ಬರೋದಿಲ್ಲ. ಪ್ರತಿ ಸಾರಿ ಇಡ್ಲಿ ಮಾಡಿದಾಗ್ಲೂ ಕೂಡ ಒಂದೊಂದು ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತೆ. ನಾವು ಪ್ರತಿ ಸಾರಿ ಯಾವುದಾದ್ರೂ ಒಂದು ಸಾರಿ ಚೆನ್ನಾಗಿ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ ಇಡ್ಲಿನ, ಅದೇ ಅಳತೆನಲ್ಲಿ ಮತ್ತೆ ಇನ್ನೊಂದು ದಿನ ನೆನೆಸಿಟ್ಕೊಂಡು ಮಾಡ್ಕೊಂಡ್ರೂ ಕೂಡ ಫಸ್ಟ್ ಟೈಮ್ ಬಂದಿರುತ್ತಲ್ವ ಚೆನ್ನಾಗಿ, ಆ ಥರ ಬರೋದೇ ಇಲ್ಲ. ಯಾಕೆಂದರೆ ನೀಟಾಗಿ ನಾವು ರುಬ್ಬಿರೋದಿಲ್ಲ ಅಂತ ಅನಿಸುತ್ತೆ, ಇಲ್ಲಾಂದರೆ ಫರ್ಮೆಂಟೇಷನ್ ಚೆನ್ನಾಗಿರೋದಿಲ್ಲ ಅನಿಸುತ್ತೆ. ಒಂದ್ಸರಿ ನಾವು ಕ್ಲಿಯರಾಗಿ ಮಾಡಿರ್ತೀವಿ ನೋಡಿ, ಸಖತ್ ಸಾಫ್ಟಾಗಿ ಸೂಪರಾಗಿ ಬಂದಿರುತ್ತೆ. ಅದೇ ಅಳತೆನಲ್ಲಿ ಮತ್ತೆ ಮಾಡಿದಾಗ ಆ ಥರ ಬರೋದೇ ಇಲ್ಲ. ಇನ್ನು ವೀಡಿಯೋಗಳನ್ನ ನೋಡ್ಕೊಂಡು ಮಾಡಿದಾಗ ಕರೆಕ್ಟಾಗಿ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ಯಾಕೆ ಅಂದರೆ ನಾನು ಮಾಡಿರೋವಂಥ ರೆಸಿಪಿಗಳು ಅಂತ ಅಲ್ಲ, ಬೇರೆಯವ್ರು ಮಾಡಿರೋವಂಥ ರೆಸಿಪಿಗಳನ್ನ ಟ್ರೈ ಮಾಡಿದಾಗ ಅವ್ರು ಮಾಡಿರೋ ಥರ ಬಂದಿಲ್ಲ ಅಂದರೆ ಆ ರೆಸಿಪಿ ಫೇಕಾಗಿ ತೋರಿಸಿದ್ದಾರೆ, ಇಲ್ಲಾಂದರೆ ಇನ್ನೇನೋ ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲ, ನಮಗೆ ಅದನ್ನು ಪ್ರಾಪರಾಗಿ ಮಾಡೋಕ್ಕೆ ಬಂದಿರೋದಿಲ್ಲ ಅಂತ. ನಾನು ಮೊದಲೇ ಹೇಳಿದಾಗೆ ನಾವು ಮಾಡಿರೋದನ್ನೇ ನೆಕ್ಸ್ಟ್ ಟೈಮ್ ಮಾಡಿದಾಗ ಕರೆಕ್ಟಾಗಿ ಬರಲ್ಲ ಅಂತಂದರೆ ವೀಡಿಯೋಗಳನ್ನ ನೋಡ್ಕೊಂಡು ಮಾಡಿದಾಗ ಕೆಲವೊಂದು ಸಾರಿ ಹಾಗಾಗುತ್ತೆ. ಆವಾಗಲೇ ಅಂದರೆ ನಾವು ಪ್ರತಿ ಸಾರಿ ತಪ್ಪು ಸರಿ ಯಾವುದು ಅಂತ ನೋಡಿಕೊಂಡು ಮಾಡಿದಾಗ್ಲೇ ಪರ್ಫೆಕ್ಷನ್ ಅನ್ನೋದು ಬರೋದು ಅಲ್ವಾ. ಹಾಗಾಗಿ ಎಕ್ಸ್ಪೀರಿಯೆನ್ಸ್ ತುಂಬ ಮ್ಯಾಟರ್ ಆಗುತ್ತೆ. ನಾವು ಸಡನ್ನಾಗಿ ಯಾವುದೋ ಒಂದು ವೀಡಿಯೋ ನೋಡಿಕೊಂಡು ಅದೇ ಥರ ಪರ್ಫೆಕ್ಟಾಗಿ ಮಾಡ್ತೀವಿ ಅಂತಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಇವಾಗ ಇಡ್ಲಿಗೆ ನೆನೆ ಹಾಕ್ಕೊಂಡಿದ್ದೀನಿ. ಪ್ರತಿ ಸಾರಿ ಮಾಡಿದಾಗ್ಲೂ ಕೂಡ ಕೆಲವೊಂದು ಸಾರಿ ಅವಲಕ್ಕಿ, ಸಬ್ಬಕ್ಕಿ ಎಲ್ಲ ಹಾಕಿ ನೆನೆಸ್ಕೊತಾ ಇದ್ದೆ. ಇವತ್ತು ಸಿಂಪಲ್ಲಾಗೆ ಮಾಡ್ಕೊತಾ ಇದ್ದೀನಿ ಇಡ್ಲಿನ. 2 ಲೋಟದಷ್ಟು ಇಡ್ಲಿ ಅಕ್ಕಿನೇ ತೊಗೊಂಡಿದ್ದೀನಿ. ಕಂಪ್ಲೀಟ್ ಇಡ್ಲಿ ಅಕ್ಕಿ, ಯಾವುದೇ ಥರ ಬೇರೆ ರೇಷನ್ ರೈಸ್ ಆಗಿರ್ಬೋದು, ನಾರ್ಮಲ್ ರೈಸ್ ಆಗಿರ್ಬೋದು, ಯಾವುದೂ ಬಳಸಿಲ್ಲ. ಹಾಗೆಯೇ ಅರ್ಧ ಕಪ್ನಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಅದೆರಡೂ ಕೂಡ ಸೆಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೆ, ಹಾಗಾಗಿ ಸೆಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೀನಿ. ಕಡಿಮೆ ಕ್ವಾಂಟಿಟಿಯಲ್ಲಿ ಏನಾದರೂ ತೊಗೊಂಡಿದ್ರೆ ಒಂದೇ ಸಾರಿ ನೆನೆ ಹಾಕೋತಾ ಇದ್ದೆ. ಇನ್ನು ರುಬ್ಕೊಳ್ಳೋವಾಗ ಅವಲಕ್ಕಿನೂ ಕೂಡ ಸೇರಿಸ್ಕೊತೀನಿ. ಅದು ಹೇಗೆ ಅಂತ ಕೊನೆಯಲ್ಲಿ ತೋರಿಸ್ತೀನಿ. ವೆದರ್ ಅಂತೂ ಇವಾಗ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಜಸ್ಟ್ 1 ಡೇಗೇ ವೆದರ್ ಚೇಂಜ್ ಆಗಿಬಿಟ್ಟಿದೆ. ಮೋಸ್ಟ್ಲಿ ಆ ವೆದರ್ ಚೇಂಜಸ್ಸಿಂದನೇ ನನಗೆ ಹೆಲ್ತ್ ಅಪ್ಸೆಟ್ ಆಗಿರಬೇಕು ಅಂತ ಅನಿಸುತ್ತೆ. ಒಂದು 3-4 ಡೇಸಿಂದ ನನಗೆ ಆರಾಮೇ ಇಲ್ಲ, ಸಿಕ್ಕಾಪಟ್ಟೆ ಚಳಿ ಜ್ವರ ಥರ ಬಂದುಬಿಟ್ಟಿತ್ತು. ಹಾಗಾಗಿ ವ್ಲಾಗ್ ಕೂಡ ಕಂಟಿನ್ಯೂ ಆಗಿ ಹಾಕೋದಕ್ಕೆ ಆಗ್ತಾಯಿಲ್ಲ. ಇನ್ನು ಬಿಸಿಯಾಗಿ ಏನಾದ್ರೂ ಕುಡಿಬೇಕು ಅಂತಲೇ ಅನಿಸ್ತಾ ಇರುತ್ತೆ ಪ್ರತಿ ಸಾರಿ. ಈ ನಡುವೆ ಅಂತೂ ಬರೀ ಬಿಸಿ ನೀರನ್ನೇ ಕುಡಿತಾ ಇದ್ದೀನಿ. ಏಕೆಂದರೆ ನಾನು ಉಸಿರಾಡಿದ್ರೂ ಕೂಡ ತಣ್ಣಗೆ ಅನಿಸ್ತಾ ಇರುತ್ತೆ ಯಾವಾಗ್ಲೂ. ಅದಕ್ಕೋಸ್ಕರ ಬಿಸಿಯಾಗಿ ಅವಾಗವಾಗ ಏನಾದ್ರೂ ಕುಡಿತಾ ಇರ್ತೀನಿ. ಬಿಸಿ ನೀರಾದ್ರೂ ಸಹ ಕುಡಿತಾ ಇರ್ತೀನಿ. ಇವಾಗ ಬಿಸಿಯಾಗಿ ಟೀ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಇರಲಿ ಅಂತ ಮಸಾಲ ಕಡಲೆ ಬೀಜ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ 1 ಹನಿ ಎಣ್ಣೆನ ಬಳಸ್ತೇನೆ ಮಾಡ್ಕೊಂಡಿರುವಂಥದ್ದು. ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಲ್ವಾ, ಹಾಗಾಗಿ ಏನು ಶೇರ್ ಮಾಡ್ತಾಯಿಲ್ಲ. ಸಿಂಪಲಾಗಿ ಒಂದು ರ್ಯಾಂಡಮಾಗಿ ಹೇಳ್ತೀನಿ ನೋಡಿ. ಕಡಲೆ ಬೀಜನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು, ಸ್ವಲ್ಪ ಕಪ್ಪು ಕಲೆಗಳು ಬರುತ್ತಲ್ವ ಆ ಥರ. ಅದಾದ ನಂತರ ಅದನ್ನು ಸಿಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಉಪ್ಪನ್ನ ಹಾಕಿ ಮೇಲೆ ಸ್ವಲ್ಪನೇ ನೀರನ್ನು ಚಿಮ್ಕಿಸ್ಕೊಳ್ತಾ ಇದನ್ನು ಮತ್ತೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಷ್ಟೇ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಸಾಂಬಾರು ಪುಡಿ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಅಚ್ಕಾರದ ಪುಡಿ ಇದೆ ಅಲ್ವಾ, ಅದನ್ನು ಸಹ ಹಾಕ್ಕೋಬೋದು. ಅದು ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಈವ್ನಿಂಗ್ ಟೈಮ್ನಲ್ಲಿ ರುಬ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ವೆದರ್ ಸ್ವಲ್ಪ ಕೋಲ್ಡಾಗೇ ಇರುತ್ತಲ್ವ, ಹಾಗಾಗಿ ಬೇಗನೆ ರುಬ್ಬಿಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಸೆಟ್ ಆಗಿರುತ್ತೆ ಹಿಟ್ಟು. ಅಂದರೆ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗಿರುತ್ತೆ. ನಾವೇನಾದ್ರೂ ಸಂಜೆ ರಾತ್ರಿ ಟೈಮ್ನಲ್ಲಿ ರುಬ್ಬಿದ್ರೆ ಡೆಫಿನೆಟ್ಲಿ ಬೆಳಗ್ಗೆ ತಿಂಡಿ ಮಾಡೋದಕ್ಕಾಗೋದೇ ಇಲ್ಲ. ಸ್ವಲ್ಪನೂ ಕೂಡ ಹಿಟ್ಟು ಉದುಗ್ ಬಂದಿರೋದೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ರುಬ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಏನು ತೊಳೆದು ನೆನೆಸಿಟ್ಕೊಂಡಿದ್ದೆ ಉದ್ದಿನಬೇಳೆ ಅದನ್ನು ಫಸ್ಟ್ಗೆ ಹಾಕ್ಕೊಂಡಿದ್ದೀನಿ. ಕಡಿಮೆ ಕ್ವಾಂಟಿಟಿಯಲ್ಲೇ, ಅಂದರೆ ಮೀಡಿಯಮ್ ಆಗಿ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ರುಬ್ಕೋತಾ ಇದ್ದೀನಿ. ಇನ್ ಕೇಸ್ ಏನಾದ್ರೂ
ಮಿಕ್ಸಿ ಜಾರ್ ಸ್ವಲ್ಪ ಬಿಸಿ ಆಗ್ತಾ ಇತ್ತು ಅಂತಂದರೆ ಕೋಲ್ಡ್ ವಾಟರ್ನ ಹಾಕ್ಕೋಬೇಕು. ಇವಾಗಿನ ವೆದರ್ಗಂತೂ ನಾರ್ಮಲ್ ವಾಟರೇ ಕೋಲ್ಡ್ ವಾಟರ್ ಥರ ಇರುತ್ತೆ, ಹಾಗಾಗಿ ನಾರ್ಮಲ್ ವಾಟರ್ನೇ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಸಿ ಜಾರ್ನ ನೀವು ನೋಡ್ತಾ ಇರ್ಬೋದು, ನಾನು ಕಂಪ್ಲೀಟಾಗಿ ಕ್ಲೋಸ್ ಮಾಡೋದೇ ಇಲ್ಲ. ಏಕೆಂದರೆ ರಬ್ಬರ್ ಕರೆಕ್ಟಾಗಿ ಕುತ್ಕೊಂಡ್ಬಿಡ್ತು ಅಂತಂದರೆ ನಾವು ಮತ್ತೆ ಮತ್ತೆ ಮಧ್ಯ ನೀರನ್ನು ಹಾಕ್ಕೋತಾ ಇರ್ತೀವಲ್ವ, ಆ ಟೈಮ್ನಲ್ಲಿ ಲಿಡ್ಡನ್ನು ಓಪನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಲೈಟಾಗಿ ಕ್ಲೋಸ್ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಈ ಹಿಟ್ಟನ್ನು ರುಬ್ಕೋತೀನಿ. ಇವಾಗ ಒಂದು ಪಾತ್ರೆಗೆ ಹಾಕಿ ಅದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಈ ಉದ್ದಿನಬೇಳೆ ರುಬ್ಬಿದ ನಂತರ ಸರಿ ಅನ್ನೋದಿರುತ್ತಲ್ವ, ಅದೆಲ್ಲ ಡ್ರೈ ಆಗಿಬಿಟ್ರೆ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರನೇ ಅದು ಹೋಗದೆ ಇರೋ ಥರ ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೇಕು. ಹಾಗೆಯೇ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಈ ಇಡ್ಲಿ ಅಕ್ಕಿ ಏನಿರುತ್ತಲ್ವ, ಸ್ವಲ್ಪ ಅದು ರಫ್ ಇರುತ್ತೆ, ಅಂದರೆ ಸ್ವಲ್ಪ ಮಂದ ಅಂತ ಹೇಳ್ತಾರಲ್ವ, ಆ ಥರ ಇರುತ್ತೆ. ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ ರುಬ್ಬೋದಕ್ಕೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿ ಜಾಸ್ತಿ ಹೆವಿ ಮಾಡ್ಕೋಬಾರ್ದು. ಕಡಿಮೆ ಕ್ವಾಂಟಿಟಿಯಲ್ಲೇ ಹಾಕಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಸ್ವಲ್ಪನೇ ಹಾಕಿ ರುಬ್ಕೋತೀನಿ. ಆವಾಗ ತುಂಬ ಚೆನ್ನಾಗಿ ಅದು ರುಬ್ಬಿರುತ್ತೆ, ಸಾಫ್ಟಾಗಿ ಬರುತ್ತೆ, ಮತ್ತು ತರಿಯಾಗೆಲ್ಲ ಇರೋದಿಲ್ಲ. ಅದಕ್ಕೋಸ್ಕರ ನೀವೇನಾದ್ರೂ ಹೆವಿಯಾಗಿ ಒಂದೆರಡು ಸರಿ ಹಾಕಿ ರುಬ್ಕೊಂಬಿಡೋಣ ಅಂತಂದರೆ ಮಿಕ್ಸಿ ಜಾರ್ ಕೂಡ ಹೀಟ್ ಆಗುತ್ತೆ, ಮಿಕ್ಸಿ ಕೂಡ ಹೆವಿ ಲೋಡಾಗಿ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಈ ಎಕ್ಸ್ಪೀರಿಯೆನ್ಸ್ ನಾನು ತುಂಬ ಸರಿ ಮಾಡಿದ್ದೀನಿ. ಅಂದರೆ ಮಿಕ್ಸಿ ಸ್ಟಾಪ್ ಆಗಿಬಿಡುತ್ತೆ, ಮತ್ತು ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ಮತ್ತೆ ಆನ್ ಮಾಡ್ಕೋಬೇಕಾಗತ್ತೆ, ಆ ಥರ ಆಗಿತ್ತು. ಅದಕ್ಕೋಸ್ಕರ ಕಡಿಮೆ ಕ್ವಾಂಟಿಟಿಯಲ್ಲೇ ಹಾಕಿ ರುಬ್ಕೊಂಡು ಇವಾಗ ಅದನ್ನು ಕೂಡ ಇದೇ ಪಾತ್ರೆಗೆ ಸೇರಿಸಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೋತೀನಿ. ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಹಾಗೆ ಫರ್ಮೆಂಟೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ. ಇವಾಗ ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದ ನಂತರ ಇವಾಗಲೇ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಏಕೆಂದರೆ ಹಿಟ್ಟೇನಾದ್ರೂ ಬಿದ್ದಿದ್ರೆ ಅದು ಡ್ರೈ ಆಗಿಬಿಟ್ರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಹಾಗಾಗಿ ಹಸಿ ಇರೋವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತು ಅಂತಂದರೆ ಅಡುಗೆ ಮನೆ ಕೂಡ ತುಂಬಾ ನೀಟಾಗಿರುತ್ತೆ. ಇನ್ನು ನಮ್ಮ ಅಡುಗೆ ಮನೆ ನೀವು ನೋಡಿರ್ಬೋದು, ತುಂಬ ಪುಟಾಣಿ ಅಡುಗೆ ಮನೆ. ಕೌಂಟರ್ ಟಾಪ್ ಕೂಡ ಚಿಕ್ಕದಾಗಿರೋದ್ರಿಂದ ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ನೆಕ್ಸ್ಟ್ ಏನಾದ್ರೂ ಅಡುಗೆ ಮಾಡ್ಕೊಳ್ಳೋವಾಗ ಮತ್ತು ಅವಾಗ ಕ್ಲೀನ್ ಮಾಡ್ಕೊಳ್ತಾ ನಿಂತ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಅವಾಗಲೇ ಪಾತ್ರೆಗಳನ್ನೂ ಕೂಡ ತೊಳೆದಿಟ್ಕೋತೀನಿ. ಹಾಗೆಯೇ ಕೌಂಟರ್ ಟಾಪ್ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಗ್ರಾಸರೀಸ್ನೆಲ್ಲ ರೀಫಿಲ್ ಮಾಡ್ಕೊಳ್ಳೋದಿತ್ತು. ಈ ಮೆಣಸಿನ್ಕಾಯಿ ಏನು ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ಮಧ್ಯಾಹ್ನ ಟೈಮ್ನಲ್ಲಿ ಸ್ವಲ್ಪ ಬಿಸಿಲು ಬಂದಿತ್ತು ಅಷ್ಟೇ, ಒಂದು 10 ನಿಮಿಷ. ಆ ಟೈಮ್ನಲ್ಲಿ ಅದನ್ನು ಡ್ರೈ ಆಗೋದಕ್ಕೆ ಬಿಟ್ಟು ಮತ್ತೆ ಅದನ್ನು ಪ್ಯಾಕೆಟ್ ಕಟ್ಟಿ ಹಾಗೇ ಇಟ್ಟರೆ ಮತ್ತೆ ಬಿಸಿಲು ಬಂದಾಗ ಒಣಗ್ಸೋದಕ್ಕೆ ಅಂತ. ಈ ಟೈಮ್ನಲ್ಲಂತೂ ಬಿಸಿಲು ಅಪರೂಪನೇ ಆಗೋಗಿದೆ. ಅದಕ್ಕೋಸ್ಕರ ಸ್ವಲ್ಪ ಒಣಗಿದ್ರೂ ಸಾಕು ಅಂತ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡೆ. ಇನ್ನು ಬನ್ಸಿ ರವೆ ಕೂಡ ಖಾಲಿ ಆಗಿತ್ತು, ಅದನ್ನು ಕೂಡ ರೀಫಿಲ್ ಮಾಡಿಕೊಂಡು ಇನ್ನು ಮಿಕ್ಕೊಂಡಿರುವಂಥದ್ದು ಏನಿತ್ತಲ್ವ ಆ ಥರ ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಅದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿರ್ತೀನಲ್ವ, ಅಂದರೆ ಪ್ಯಾಕೆಟಲ್ಲಿರುವಂಥದ್ದು ಅದನ್ನೇ ಮೊದಲು ಖಾಲಿ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಕೆಲವೊಂದು ಸರಿ ಆ ಪ್ಯಾಕೆಟಲ್ಲಿರೋದು ಒಳಗಡೆ ಹೋಗ್ಬಿಟ್ಟಿರುತ್ತೆ. ಒಂದು ದೊಡ್ಡ ಬಾಕ್ಸ್ನಲ್ಲಿ ಇಟ್ಕೊಂಡಿರ್ತೀನಲ್ವ, ಅದು ಒಳಗಡೆ ಹೋಗ್ಬಿಟ್ರೆ ನಮಗೆ ಗೊತ್ತೇ ಆಗೋದಿಲ್ಲ. ಕಡಿಮೆ ಕ್ವಾಂಟಿಟಿಯಲ್ಲಿ ಇರುತ್ತಲ್ವ, ಮರ್ತೇ ಹೋಗ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಕಣ್ಣು ಕಾಣೋ ಥರ ಹೊರಗಡೆನೇ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಟೈಮ್ ಉಪ್ಪಿಟ್ಟು ಮಾಡ್ಕೊಳ್ಳೋವಾಗ ಫಸ್ಟ್ ಅದನ್ನು ಬಳಸ್ಕೊಂಡು ಅದಾದ ನಂತರ ಬಾಕ್ಸಲ್ಲಿರುವಂಥದ್ದನ್ನು ಬಳಸ್ಕೊತೀನಿ.
ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದ ನಂತರ ಸ್ವಲ್ಪ ಹಸಿ ತೊಗರಿ ಕಾಳನ್ನು ತೊಗೊಂಡು ಬಂದಿದ್ರು ಅಮ್ಮ. ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಈ ಟೈಮ್ನಲ್ಲಂತೂ ಇದನ್ನು ತಿನ್ನೋದಕ್ಕೂ ಕೂಡ ಭಯ ಆಗುತ್ತೆ. ಏಕೆ ಅಂತಂದರೆ ವೆದರ್ ಕೂಡ ಚೇಂಜ್ ಆಗಿದೆ ಅಲ್ವಾ. ಈ ಹಸಿ ತೊಗರಿಕಾಯಿ ಸ್ವಲ್ಪ ಶೀತ, ಸ್ವಲ್ಪ ಜಾಸ್ತಿನೇ ಶೀತ ಅಂತ ಅನಿಸುತ್ತೆ. ಬಟ್ ಸೀಸನ್ ಅಲ್ವಾ, ತಿನ್ನಬೇಕು ಅಂತ ಸಹ ಅನಿಸುತ್ತೆ. ಇದರಿಂದ ಉಪ್ಸಾರು, ಪುಲಾವ್ ಇಲ್ಲಾಂದರೆ ಬಸ್ಸಾಂಬಾರೆಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡೋಣ, ಏನಾದ್ರೂ ಶೀತ ಜಾಸ್ತಿ ಆಗಿಬಿಡ್ತು ಅಂತಂದರೆ ಸ್ಟಾಪ್ ಮಾಡಿಬಿಡೋಣ ಅಂತ ತರಿಸ್ಕೊಂಡಿದ್ದೆ. ಅದನ್ನೆಲ್ಲ ಬಿಡಿಸಿ ಇವಾಗ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ಬಿಡಿಸಿದ ನಂತರ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಡಿನ್ನರ್ಗೆ ಸಿಂಪಲ್ಲಾಗಿ ಗಂಟ್ಲಿಗೆ ಹಿತ ಕೊಡುವಂತಹ ರಸಮ್ನ ಮಾಡಿಕೊಂಡು ರೈಸ್ ಮಾಡ್ಕೊಂಡಿದ್ದೆ. ಕೆಲವೊಂದು ಸಾರಿ ಹೀಗೆ ಅಲ್ವಾ, ಏನೂ ಬೇಡ ಅಂತ ಅನಿಸುತ್ತೆ. ಸಿಂಪಲ್ಲಾಗಿ ಊಟ ಇದ್ದರೆ ಅದೇ ತೃಪ್ತಿ ಅಂತ ಅನಿಸ್ತಿರುತ್ತೆ. ನಾವು ಬಗೆಯಾಗಿ ಏನೇ ಮಾಡ್ಕೊಂಡು ತಿಂದ್ರೂ ಕೂಡ ಎಂಡ್ ಆಫ್ ದಿ ಡೇ ರೈಸ್, ರಸಮ್ ಇಲ್ಲಾಂದರೆ ಅನ್ನ ಸಾಂಬಾರು ಯಾವಾಗ್ಲೂ ಬೆಸ್ಟ್ ಅನಿಸುತ್ತೆ ನನಗೆ. ನಮ್ಮನೇಲಂತೂ ನಿಮಗೆ ಗೊತ್ತೇ ಇದೆ, ರೈಸ್ ಅಂದರೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ. ಹಾಗಾಗಿ ರೈಸ್ ಐಟಮ್ನೇ ಮಾಡ್ತಾ ಇರ್ತೀನಿ. ನೆಂಚ್ಕೊಳ್ಳೋದಕ್ಕೆ ಸ್ವಲ್ಪ ಸೈಡಲ್ಲಿ ಸೈಡ್ ಡಿಶ್ನ ಎಣ್ಣೆಗೆ ಹಾಕ್ಕೊಂಡು ಬಿಸಿಯಾಗಿ ಊಟನ ಮುಗಿಸ್ಕೊಂಡ್ವಿ. ಇದು ಮಾರನೇ ಬೆಳಿಗ್ಗೆ. ಫರ್ಮೆಂಟೇಷನ್ ಕೂಡ ತುಂಬ ಚೆನ್ನಾಗಾಗಿತ್ತು. ಅಂದರೆ ಕೆಲವೊಂದು ಸಾರಿ ಓವರಾಗಿ ಫರ್ಮೆಂಟ್ ಆದ್ರೂ ಕೂಡ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಅಂದರೆ ಇಡ್ಲಿ ಪ್ಲೇಟ್ಗೆ ಇಡ್ಲಿ ಹಿಟ್ಟನ್ನು ಹಾಕಿದಾಗ ಸ್ವಲ್ಪ ದಪ್ಪವಾಗಿಯೇ ಇರುತ್ತೆ. ಅದು ಬೆಂದಾದ್ಮೇಲೆ ಸ್ವಲ್ಪ ಸೈಜ್ ಕಡಿಮೆ ಆಗಿಬಿಡುತ್ತೆ. ಇನ್ನು ಫರ್ಮೆಂಟೇಷನ್ನೇ ಆಗಿಲ್ಲ ಅಂತಂದರೆ ಇಡ್ಲಿ ಉಬ್ಬೋದೇ ಇಲ್ಲ. ಮೀಡಿಯಮಾಗಿ ಹಾಕಿದ್ರೇ ಕರೆಕ್ಟಾಗಿ ಬರೋದು. ಇದು ಕರೆಕ್ಟಾಗಿ ಆಗಿತ್ತು ಫರ್ಮೆಂಟೇಷನ್. ತುಂಬ ಹೆವಿಯಾಗೂ ಕೂಡ ಆಗಿರಲಿಲ್ಲ, ಅಂದರೆ ತುಂಬ ಓವರಾಗೂ ಕೂಡ ಆಗಿರಲಿಲ್ಲ, ಇನ್ನು ಆಗೇ ಇಲ್ಲ ಅನ್ನೋ ಥರನೂ ಇರಲಿಲ್ಲ. ಅದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂತ ಓವರಾಗೂ ಕೂಡ ಮಿಕ್ಸ್ ಮಾಡ್ಕೋಬಾರ್ದು. ಅದರಲ್ಲಿರುವಂಥ ಹೇರ್ ಬಬಲ್ಸ್ ಎಲ್ಲ ಇರುತ್ತಲ್ವ, ಅದೆಲ್ಲ ಹೋಗಿಬಿಟ್ರೆ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವತ್ತು ತಟ್ಟೆ ಇಡ್ಲಿನ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಾಳೆ ಎಲೆ ಕೂಡ ತರಿಸ್ಕೊಂಡಿದ್ದೆ. ನಾನು ಫಂಕ್ಷನ್ಸ್ಗೆಲ್ಲ ಹೋಗಿದ್ದೆ ಅಲ್ವಾ, ಅದಕ್ಕಿಂತ ಮುಂಚೆನೇ ತರಿಸ್ಕೊಂಡ್ಬಿಟ್ಟಿದ್ದೆ. ಇದನ್ನು ಸ್ವಲ್ಪ ಅಲ್ಲಿ ಇಲ್ಲಿ ಸುತ್ತಾಟ ಜಾಸ್ತಿ ಆಗಿದ್ದು ಮರ್ತೇ ಹೋಗಿತ್ತು. ಇವತ್ತು ತಟ್ಟೆ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಇದನ್ನೇ ಬಳಸ್ಕೊಳ್ಳೋಣ. ಅಂದರೆ ತಟ್ಟೆ ಇಡ್ಲಿ ಮಾಡ್ಕೊಳ್ಳೋವಾಗ ತಟ್ಟೆಗೆ ಸ್ವಲ್ಪ ಎಣ್ಣೆ, ತುಪ್ಪ ಏನಾದ್ರೂ ಸ್ವಲ್ಪ ಅಪ್ಲೈ ಮಾಡಲೇಬೇಕು. ಈ ಥರ ಬಾಳೆ ಎಲೆ ಅಥವಾ ಬಟ್ಟೆನ ಬಳಸ್ಕೊಳ್ಳೋದ್ರಿಂದ ಎಣ್ಣೆ, ತುಪ್ಪ ಏನೂ ಹಾಕ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ. ಯಾಕೆಂದರೆ ಈಸಿಯಾಗಿ ಮಾಡ್ಕೋಬೋದು ಮತ್ತು ಅದನ್ನು ಈಸಿಯಾಗಿ ತೆಗಿಬೋದು ಕೂಡ. ಪಾತ್ರೆಗೂ ಕೂಡ ಸ್ವಲ್ಪ ಹಿಟ್ಟು ಅಂಟ್ಕೊಳ್ಳೋದು ಇಲ್ಲ. ಅದಕ್ಕೋಸ್ಕರ ಬಾಳೆ ಎಲೆ ಎಲ್ಲೆಲ್ಲಿ ಚೆನ್ನಾಗಿತ್ತು ಅಲ್ಲಲ್ಲಿ ಈ ಥರ ಏನು ಇಡ್ಲಿ ಪ್ಲೇಟ್ ಇತ್ತಲ್ವ, ಅದನ್ನೇ ಅಳತೆ ಮಾಡ್ಕೊಂಡು ಕಟ್ ಮಾಡಿ ಈ ರೀತಿ ಪೀಸ್ಗಳು ಮಾಡಿಕೊಂಡು ಇಡ್ಲಿ ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಬಾಳೆ ಎಲೆ ನಿಮಗೆ ಗೊತ್ತಾ ಇದೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಂದರೂ ಕೂಡ ಅದೇನು ಟೇಸ್ಟ್ ಏನು ಚೇಂಜ್ ಆಗಿಬಿಡೋದಿಲ್ಲ, ಇನ್ನೂ ಚೆನ್ನಾಗಿ ಬಂದಿರುತ್ತೆ. ಅದಕ್ಕೋಸ್ಕರ ಇವಾಗ ಅದೇ ಥರ ಎಲ್ಲ ಪೀಸ್ಗಳನ್ನೂ ಕೂಡ ರೆಡಿ ಮಾಡಿಕೊಂಡು ಇಡ್ಲಿನ ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ನಾರ್ಮಲ್ ಬಟನ್ ಇಡ್ಲಿ ಥರ ಬರುತ್ತಲ್ವ, ಅಂದರೆ ಈ ಕುಪ್ಪಿ ಇಡ್ಲಿ ಅಂತಾರಲ್ವ, ಅದಕ್ಕೂ ಕೂಡ ಇದೇ ಥರ ಬಾಳೆ ಎಲೆನ ಕಟ್ ಮಾಡಿಕೊಂಡು ಎಣ್ಣೆನ ಹಾಕ್ತೇನೆ. ಇದ್ರ ಮೇಲೇ ಹಿಟ್ಟನ್ನು ಹಾಕಿ ಸಹ ಬೇಯಿಸ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಈಸಿಯಾಗಿ ಬಾಳೆ ಎಲೆನ ತೆಗಿಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ. ಇವಾಗ ಆಲ್ರೆಡಿ ಬಾಳೆ ಎಲೆನೆಲ್ಲ ತೊಳೆದಿಟ್ಕೊಂಡಿದ್ದೆ. ಕಟ್ ಮಾಡಿ ಎಲ್ಲನೂ ಹಾಕಿದ ನಂತರ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾನು ಒಂದೇ ಸಾರಿ 2 ಸೌಟ್ ಹಾಕಿ ಇಡ್ಲಿನ ಮಾಡ್ಕೊಂಬಿಡ್ತೀನಿ. ಏಕೆಂದರೆ ಪದೇ ಯಾರು ಬೇಯಿಸೋದು, ಒನ್ ಟೈಮ್ಗೆ ಎಲ್ಲರಿಗೂ ಕೂಡ ಸರಿ ಹೋಗಿಬಿಡುತ್ತೆ. ಇನ್ ಕೇಸ್ ಏನಾದರೂ ಬೇಕು ಅಂದ್ರೂ ಕೂಡ ಸ್ವಲ್ಪ ದಪ್ಪವಾಗೇ ಇಡ್ಲಿ ಆಗಿರುತ್ತಲ್ವ, ಹಾಗಾಗಿ ಇನ್ನೊಂದು ಸರಿ ಬೇಯಿಸ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ. ಮಿಕ್ಕೊಂಡ್ರೂ ಒಂದು ಮಿಕ್ಕೊಳ್ಳಿ, ಮತ್ತು ಬೇಯಿಸ್ಕೊಳ್ಳೋ ಅಗತ್ಯ ಯಾಕೆ ಬೇಕು ಅಂತ ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನು ಹಾಕಿ ಬೇಯಿಸ್ಕೊತೀನಿ. ಅಂದರೆ ನಾರ್ಮಲಾಗಿ ತಟ್ಟೆ ಇಡ್ಲಿನ ಬೇಯಿಸ್ಕೊಳ್ಳೋದಕ್ಕೆ ಜಾಸ್ತಿ ಟೈಮೇ ಬೇಕಾಗುತ್ತೆ. ಯಾಕೆಂದರೆ 1 ಬೈ 1 ಹಾಕಿರ್ತೀವಲ್ವ, ಕೆಳಗಡೆ ಇರೋದು ಬೇಗ ಬೆಂದೋಗ್ಬಿಟ್ಟಿರುತ್ತೆ, ಆದರೆ ಮೇಲ್ಗಡೆ ಇರೋದು ಬೆಂದಿರೋದಿಲ್ಲ. ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಲ್ವಾ. ಒಂದೇ ಸಾರಿ ಬೇಯಿಸ್ಕೊಂಬಿಡೋಣ ಅಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನೇ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ಒಂದು ಪಾತ್ರೆಗೆ ನೀರನ್ನು ಹಾಕಿ ನಿಂಬೆಹಣ್ಣು ಅಥವಾ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರೆ ಈ ಥರ ಅಲ್ಯೂಮಿನಿಯಂ ಪಾತ್ರೆ ಏನಿತ್ತಲ್ವ, ಅಂದರೆ ಒಳಗಡೆ ಸ್ವಲ್ಪನೂ ಕೂಡ ಈ ಕಪ್ಪಗಾಗೋದು ಆ ಥರ ಎಲ್ಲ ಆಗೋದೇ ಇಲ್ಲ, ಹೊಸಾದ್ರ ಥರನೇ ಇರುತ್ತೆ. ಹಾಗಾಗಿ ಅದನ್ನು ಹಾಕ್ಕೋತೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಟಿಪ್ಸ್, ಗೊತ್ತಿಲ್ಲ ಅಂದವ್ರಿಗೆ ಗೊತ್ತಾಗಲಿ ಅಂತ ಶೇರ್ ಮಾಡಿದ್ದೀನಿ ಅಷ್ಟೇ. ಇವಾಗ ಇಡ್ಲಿನೂ ಕೂಡ ಬೇಯೋದಕ್ಕೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಸಿಂಪಲ್ಲಾಗಿ ಕಡಲೆಕಾಯಿ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಕಡಲೆ ಬೀಜ ಚಟ್ನಿ ಆಲ್ರೆಡಿ ಒಂದು ಸಾರಿ ಶೇರ್ ಮಾಡಿದ್ದೆ, ಅದು ಕೆಂಪು ಚಟ್ನಿ. ಇವತ್ತು ವೈಟ್ ಕಲರ್ ಇರೋ ಥರ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಸಿಂಪಲ್, ಆದರೆ
ತುಂಬಾ ರುಚಿಯಾಗಿರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಮೊದಲಿಗೆ ಒಂದು ಪ್ಯಾನ್ಗೆ ಕಡಲೆ ಬೀಜನ ಹಾಕಿ ಹಸಿಮೆಣಸಿನ್ಕಾಯಿನೂ ಕೂಡ ಈ ಹಂತದಲ್ಲೇ ಸೇರಿಸ್ಕೊಂಡು 1 ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೇ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ 1-2-3 ಚಿಕ್ಕ ಎಸಳಷ್ಟು ಬೆಳ್ಳುಳ್ಳಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಬೇಕು ಅಂದರೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಆದರೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಇತ್ತು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಡ್ರೆ ಇನ್ನೂ ರುಚಿಯಾಗಿ ಬರುತ್ತೆ. ರುಬ್ಬಿದ ನಂತರ ಇಲ್ಲಿ ಇಡ್ಲಿ ಕೂಡ ಬೆಂದಿತ್ತು, ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ. ಇನ್ನೊಂದು ಸೈಡು ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವಾಗ ಇಡ್ಲಿ ಸಹ ಬೆಂದಿತ್ತು. ಇಡ್ಲಿ ಅಂದರೆ ಈ ತಟ್ಟೆ ಇಡ್ಲಿ ಏನು ಮಾಡ್ಕೊಂಡಿರ್ತೀವಲ್ವ, ಅದರಲ್ಲಿ ಸ್ವಲ್ಪ ನೀರು ತುಟ್ಟಿಕ್ಕೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ. ಅದಕ್ಕೆ ಇದೆಲ್ಲದಕ್ಕೂ ಹೋಲಿಸ್ಕೊಂಡ್ರೆ ನಮಗೆ ಈ ಚಿಬ್ಲು ಇಡ್ಲಿ ಮಾಡ್ಕೊತೀವಲ್ವ, ಅದೇ ಬೆಸ್ಟ್ ಅನಿಸುತ್ತೆ. ಏಕೆಂದರೆ ನೀರು ಸ್ವಲ್ಪನೂ ಕೂಡ ತೊಟ್ಟಿಕ್ಕೋದಿಲ್ಲ ಮತ್ತು ಉಪ್ಪು ಬರೋದು ಆ ಥರ ಎಲ್ಲ ಆಗೋದೇ ಇಲ್ಲ. ತುಂಬ ಚೆನ್ನಾಗಾಗುತ್ತೆ ಅದು. ಅಂದರೆ ಅದಕ್ಕೆ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಡ್ಡಿಗಳೆಲ್ಲ ಬೇಕು, ಅದಕ್ಕೋಸ್ಕರ ಅದನ್ನು ಮಾಡೋದೇ ಇಲ್ಲ. ಯಾರಾದ್ರೂ ಊರ ಕಡೆ ಹೋದಾಗ ಸ್ವಲ್ಪ ಬಿದ್ರದ್ದು ಕಡ್ಡಿಗಳು ಬರುತ್ತೆ, ಸ್ವಲ್ಪ ಕಿರುಬೆರಳು ಗಾತ್ರ ಇರುವಂಥದ್ದು, ಅದನ್ನು ತೊಗೊಂಡು ಬಂದು ಮಾಡ್ಕೋಬೇಕು. ಇನ್ನು ನಾರ್ಮಲ್ ಆಗಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೋತೀವಿ ಅಂತಂದರೆ ಒಂದು ಚಿಕ್ಕ ಪಾತ್ರೆನಲ್ಲಿ ಹಾಕಿ ಬೇಯಿಸ್ಕೋಬೋದು. ಆದರೆ ಚಿಬ್ಲು ಇಡ್ಲಿ ಘಮ ಕೂಡ ಚೆನ್ನಾಗಿರುತ್ತೆ, ಹಾಗೆ ಬೇಯಿಸ್ಕೊಳ್ಳೋದು ಕೂಡ ತುಂಬ ಸುಲಭವಾಗಿರುತ್ತೆ. ಇಡ್ಲಿನ ಓಪನ್ ಮಾಡಿ ತಟ್ಟೆನ ಕೂಲ್ ಆಗೋದಕ್ಕೆ ಬಿಡ್ತೀನಿ. ಅಂದರೆ ಕಂಪ್ಲೀಟಾಗಿ ಕೂಲಾಗಿ ಅಂತಲ್ಲ, ಸ್ವಲ್ಪ ಬಿಸಿ ಇರೋವಾಗಲೇ ತೆಗೆದ್ರೆ ಬರೋದಿಲ್ಲ ನೀಟಾಗಿ ಬಾಳೆ ಎಲೆ, ಅದಕ್ಕೋಸ್ಕರ. ಇನ್ನೊಂದು ಸೈಡಲ್ಲಿ ಸ್ವಲ್ಪ ಚಟ್ನಿಗೆ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಗೆಯೇ ನನ್ನ ಹಸ್ಬೆಂಡ್ಗೆ ಒಗ್ಗರಣೆ ಹಾಕಿರೋಂಥ ಚಟ್ನಿ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಅವ್ರಿಗೆ ಸಪ್ರೇಟಾಗಿ ಇಟ್ಕೊಂಡು ನನಗೆ ನಮ್ಮ ಅತ್ತೆಗೆ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಸಿಂಪಲ್ ಒಗ್ಗರಣೆ ಎಲ್ಲರಿಗೂ ಗೊತ್ತಿರುವಂಥದ್ದೇ, ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಮಾತ್ರ. ಇಡ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಸಾಫ್ಟಾಗಿ ರೆಡಿಯಾಗಿದೆ ಅಂತ. ಹಾಗೆಯೇ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.